ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋನ ನೋಡ್ತಾ ಇದ್ದಾಗೆ ನಿಮಗೆ ಗೊತ್ತಾಗ್ತಿರ್ಬೋದು ಯಾವುದೋ ಒಂದು ಸಂತೆಗೆ ಬಂದಿರ್ಬೋದು ಅಂತ ಹೇಳಿ. ಖಂಡಿತವಾಗ್ಲೂ ಇಲ್ಲ, ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ. ನಾವು ಜರಿಯ ಕಲ್ಲಲ್ಲಿ ಉಜ್ಜಿ ಚೆಕ್ ಮಾಡ್ತೇವೆ. ಈ ಥರ ಕೆಂಪು ಬಂದರೆ ಅದು ಬರೋದಿಲ್ಲ, ರಿಜೆಕ್ಟ್ ಆಗುತ್ತೆ. ಅದಕ್ಕೇನು ಪ್ರೈಸ್ ಬರೋಲ್ಲ. ಜರಿ ಚೆನ್ನಾಗಿದ್ರೆ ಮೇಡಮ್ ಅವರೇ ನಿಮಗೆ ಈ ಥರ ಬಿಳಿ ಬರುತ್ತೆ. ಈ ಥರ ಬಂದರೆ ಒಂದೊಂದು ಸೀರೆಗೆ ನಿಮಗೆ 3,000, 4,000, 5,000 ಹೀಗೆಲ್ಲ ಕೊಡ್ತೇವೆ. ಎಲ್ಲ ಮಹಿಳಾ ಮಣಿಗಳಿಗೂ ಬಟ್ಟೆ ಒಡವೆ ಅಂದರೆ ತುಂಬ ಇಷ್ಟ. ಆದರೆ ಒಡವೆಗಳೇನೂ ಆಗೋದಿಲ್ಲ. ಆದರೆ ವರ್ಷಗಳು ಕಳೆದ ನಂತರ ಎಲ್ಲ ಸೀರೆಗಳು ಕೂಡ ಹಳೇದಾಗೋದಕ್ಕೆ ಪ್ರಾರಂಭ ಆಗುತ್ತೆ ಅಲ್ವಾ. ಸೊ ಏನು ಮಾಡಬೇಕು, ಹಳೇದಾದಂತಹ ರೇಷ್ಮೆ ಸೀರೆಗಳನ್ನು ಈಗ ಒಡವೆಗಳು ತೊಗೊಂಡ್ರೆ ಎಷ್ಟು ವರ್ಷ ಆದರೂ ಏನೂ ಆಗೋಲ್ಲ. ಸೊ ಯೂಸ್ ಮಾಡ್ತಾನೆ ಇರ್ತೀವಿ. ಅದಕ್ಕೆ ಯಾವಾಗಲೂ ಕೂಡ ಅದರ ಚಿನ್ನದಂಥ ಬೆಲೆನೇ ಇರುತ್ತೆ. ಬಟ್ಟೆಗಳು ಹಾಗಲ್ಲ, ವರ್ಷ ಕಳೆದ ನಂತರ ಹಳೇದಾಗುತ್ತೆ. ಸೊ ಅದ್ರ ಕ್ವಾಲಿಟಿ ಕೂಡ ಡೌನ್ ಆಗ್ತಾ ಬರ್ಬೋದು. ಕ್ವಾಲಿಟಿ ಮೀನ್ಸ್ ಕಲರ್ ಶೇಡ್ ಆಗ್ಬೋದು, ಅಥವಾ ಬೇರೆ ರೀತಿಯಾಗಿ ಅದು ತನ್ನ ಕಳೆಯನ್ನು ಕಳ್ಕೊಳ್ತಾ ಬರುತ್ತೆ. ಆವಾಗ ಏನು ಮಾಡ್ಬೋದು ಅನ್ನೋರಿಗೆ ಈ ಒಂದು ಮಾಹಿತಿ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನನಗೂ ಕೂಡ ಹುಡುಕ್ತಾ ಇದ್ದೆ ನಾನು, ಹಳೆ ರೇಷ್ಮೆ ಸೀರೆಗಳನ್ನು ಎಲ್ಲಿ ತಗೊಳ್ತಾರೆ ಅನ್ನೋದು ನಿಜವಾಗ್ಲೂ ತುಂಬ ಸರ್ಚ್ ಮಾಡ್ತಾ ಇದ್ದೆ. ನಮ್ಮ ದಾವಣಗೆರೆಯಲ್ಲಿ ಬಂದಂಥ ಎಕ್ಸಿಬಿಷನಲ್ಲಿ ಇವು ನನಗೆ ಸಿಕ್ಕರು. ಸೊ ಯಾರು ಇವರು, ಎಲ್ಲಿಯವರು ಅನ್ನೋದನ್ನು ನಾನು ಮುಂದೆ ಡೀಟೇಲಾಗಿ ಹೇಳ್ತೀನಿ ನಿಮಗೆ. ಇಲ್ಲಿ ಸುಮಾರು ಶಾಪ್ಸ್ ಬಂದಿತ್ತು. ಅದು ನಾನು ಹಿಂದೆನೂ ಕೂಡ ಶೇರ್ ಮಾಡಿದ್ದೀನಿ. ಈ ಎಕ್ಸಿಬಿಷನಲ್ಲಿ ಕೂಡ ಅಷ್ಟೇ. ನಮ್ಮ ದಾವಣಗೆರೆಯಲ್ಲಿ ಬಾಪೂಜಿ ಸಮುದಾಯ ಭವನ ಅಂತ ಹೇಳಿ ಚೌಟ್ರಿ ಇದೆ ಅಲ್ವಾ. ಸೊ ಚೌಟ್ರಿ ಅಂತಲೇ ಕರಿತೀವಿ ನಾವು. ಅಲ್ಲಿ ಆರ್ಗನೈಸ್ ಮಾಡಿದರು. 2 days ಮಾತ್ರ ಇತ್ತು. ನಮ್ಮ ದಾವಣಗೆರೆಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಮೇಳಗಳಿರ್ಬೋದು, ಯಾವುದೇ ಖಾದಿ ಸಂಭ್ರಮ ಇರ್ಬೋದು, ಈ ಥರದಂಥ ಎಕ್ಸಿಬಿಷನ್ ಇರ್ಬೋದು, ತುಂಬ ಯೂನಿಕ್ ಆಗಿರುತ್ತೆ. ಅಲ್ಲಿ ಬರ್ತಕ್ಕಂಥ ಯಾವುದೇ ಮೆಟೀರಿಯಲ್ ಇರ್ಬೋದು, ಆಮೇಲೆ ಆರ್ನಮೆಂಟ್ಸಿಂದ ಹಿಡಿದು ಮನೆ ದಿನಸಿ ಪದಾರ್ಥದವರೆಗೂ ಕೂಡ ಎಲ್ಲದೂ ಕೂಡ ತುಂಬ ಕ್ವಾಲಿಟಿ ವೈಸ್ ಗುಡ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರ್ತವೆ, ಯೂನಿಕ್ ಆಗಿ ಕೂಡ ಇರ್ತವೆ ಕೆಲವೊಂದು ಮೆಟೀರಿಯಲ್ಲು. ಇವರು ಬಂದು ಮ್ಯಾಜಿಕ್ ಟವಲ್ ಅಂತ ಹೇಳಿ ಕರಿತಾ ಇದ್ರು. ಇದನ್ನು ನಮಗೆ ಅದನ್ನು ಡೆಮೋ ಕೂಡ ಮಾಡಿ ತೋರಿಸಿದ್ರು. ವಾಟರ್ನ ಸ್ಪ್ರೆಡ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಅಬ್ಸರ್ವ್ ಮಾಡುತ್ತೆ ಇದು. ಸೊ ಆ ಥರದ್ದು ಇತ್ತು. ಜೊತೆಗೆ ಇಲ್ಲಿ ತುಂಬ ಇಷ್ಟ ಆಗಿದ್ದು, ಹಳೆ ರೇಷ್ಮೆ ಸೀರೆಗಳನ್ನು ತೊಗೊಂಡ್ಬಿಟ್ಟು, ಅಂದರೆ ಅದರ ಕ್ವಾಲಿಟಿನ ಚೆಕ್ ಮಾಡಿಬಿಟ್ಟು, ಜರಿಯನ್ನು ಚೆಕ್ ಮಾಡಿ ಅದರ ತಕ್ಕಾಗೆ ಬೆಲೆಯನ್ನು ಕೊಡುವವರು ಕೂಡ ಇಲ್ಲಿ ನನಗೆ ಸಿಕ್ಕರು. ಅದು ತುಂಬ ಖುಷಿಯಾಯಿತು. ಬನ್ನಿ ಕೇಳೋಣ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಮೇಡಮ್, ನಾವು ಹಳೇದು ಓಲ್ಡ್ ಕಾಂಜೀವರಂ ಸ್ಯಾರೀಸ್ಗಳು ಡಿಸ್ಪೋಸ್ ಮಾಡುವಂಥದ್ದು, ಡ್ಯಾಮೇಜ್ ಆಗಿದ್ದು, ಹರಿದಿರುವಂಥದ್ದು, ಬೇಡವಾಗಿದ್ದು ಜರಿ ಸೀರೆಗಳಿದ್ರೆ ಒಳ್ಳೆ ರೇಟ್ ಕೊಡ್ತಾ ಇದ್ದೀವಿ. ಓಲ್ಡ್ ಕಾಂಜೀವರಂ ಸೀರೆ, ಮೈಸೂರು ಸಿಲ್ಕು, ಹಳೆ ಬನಾರಸ್, ಟಿಶ್ಯೂ, ಬ್ರೊಕೇಡ್, ಎನಿ ಜರಿ ಒಳ್ಳೇದಿದ್ರೆ ನಿಮಗೆ ಒಳ್ಳೆ ಪ್ರೈಸ್ ಕೊಡ್ತೀವಿ. ನೋಡಿ, ಈ ಥರ ಸ್ಯಾರೀಸ್ ತಂದಿದ್ದಾರೆ ಮೇಡಮ್ ಅವ್ರು. ಈ ಥರ ಎಲ್ಲ ಇದನ್ನ ನಾವು ಜರಿಯ ಕಲ್ಲಲ್ಲಿ ಉಜ್ಜಿ ಚೆಕ್ ಮಾಡ್ತೇವೆ. ಈ ಥರ ಕೆಂಪು ಬಂದರೆ ಅದು ಬರೋದಿಲ್ಲ, ರಿಜೆಕ್ಟ್ ಆಗುತ್ತೆ. ಅದಕ್ಕೇನು ಪ್ರೈಸ್ ಬರೋಲ್ಲ. ಜರಿ ಚೆನ್ನಾಗಿದ್ರೆ ಮೇಡಮ್ ಅವರೇ ನಿಮಗೆ ಈ ಥರ ಬಿಳಿ ಬರುತ್ತೆ. ಈ ಥರ ಬಂದರೆ ಒಂದೊಂದು ಸೀರೆಗೆ ನಿಮಗೆ 3,000, 4,000, 5,000 ಹೀಗೆಲ್ಲ ಕೊಡ್ತೀವಿ. ಹರಿದಿದ್ರೂ ಪರವಾಗಿಲ್ಲ. ನಿಮ್ಗೆ ಯಾವುದೇ ಸ್ಯಾರೀಸ್ಗಳಿದ್ರೆಲ್ಲ ತೊಗೊಂಬನ್ನಿ. ದಾವಣಗೆರೆಯಲ್ಲಿ 2 days ಇದೆ, ಇವತ್ತು ಮತ್ತು ನಾಳೆ. ತುಂಬ ಚೆನ್ನಾಗಿ ನಡೀತಾ ಇದೆ ಇವೆಂಟು. ಮತ್ತು ಬೇರೆ ಎಲ್ಲ ಡ್ರೆಸ್ಸಸ್, ಕುರ್ತೀಸು ಎಲ್ಲ ಇದೆ. ನೀವು ಬಂದು ಶಾಪಿಂಗ್ ಮಾಡ್ಬೋದು. ಮತ್ತು ಹಳೆ ಸೀರೆನೆಲ್ಲ ಇದು ತೂಕದ ಲೆಕ್ಕಕ್ಕೆ ಹೋಗುತ್ತೆ. kg 100 ರೂಪಾಯಿ ಬರುತ್ತೆ. ತೂಕ ಮಾಡಿ ತೊಗೊಳ್ತೀವಿ. ಹಾಗೆ ಕೊಟ್ಟರೆ ಒಂದೊಂದು ಸೀರೆಗೆ 100 ರೂಪಾಯಿ, 200 ರೂಪಾಯಿ ಬರುತ್ತೆ. ಅದು ಕೂಡ ತೊಗೊಳ್ತೀವಿ. ಆದರೆ ಜರಿ ಪ್ಯೂರ್ ಇದ್ರೆ ನಿಮಗೆ ಡಿಪೆಂಡ್ಸ್ ಆನ್ ಜರಿಗೆ ನಿಮಗೆ ಒಳ್ಳೆ ರೇಟ್ ಕೊಡ್ತೀವಿ. ನೀವು ಪ್ರಾಪರ್ ಎಲ್ಲಿಯವರು? ನಾವು ಮೇಡಮ್, ನಾವು ಚಿಕ್ಕಮಂಗ್ಳೂರು. ಆಲ್ ಓವರ್ ಇಂಡಿಯಾದಲ್ಲಿ ನೀವು ಎಲ್ಲೇ ಇದ್ರೂ ಕೂಡ ನಾವು ಮನೆಗೂ ಕೂಡ ಬಂದು ತೊಗೊಳ್ತೀವಿ. ಅಥವಾ ನಿಮ್ಮ ಸೀರೆಗಳು ಯಾವ್ದಾದಿದೆ ನಮ್ಮ ನಂಬರಲ್ಲಿ ನೀವು ಫೋಟೋ ಕಳಿಸಿದ್ರೆ, ವಾಟ್ಸಪ್ ಮಾಡಿದ್ರೆ ಅದು ಬರೋದಿಲ್ಲ, ಅದನ್ನು ಕೂಡ ಹೇಳ್ತೀವಿ. ಅಂದ್ರೆ ನಾವೇ ಬಂದು ಕಲೆಕ್ಟ್ ಮಾಡ್ಕೊಳ್ತೀವಿ ಮ್ಯಾಮ್. ಓಕೆನಾ? ಅದು ನಿಮಗೆ ಈಸಿ ಡೆಲಿವರಿ ಆಗುತ್ತೆ ಮ್ಯಾಮ್. ಓಕೆ. ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ಯೂಸ್ ಆಯಿತು ಅಂತ ಅಂದ್ಕೊಂಡೆ ನಾನು. ಸುಮಾರು ಅಮ್ಮರ ಸ್ಯಾರಿಗಳಿರ್ಬೋದು. ಸೊ ನಮ್ಮ ಹಳೆಯ ರೇಷ್ಮೆ ಸ್ಯಾರಿಗಳೆಲ್ಲ ಹಾಗೆ ಇತ್ತು. ಹಳೇದಾದ ನಂತರ ಉಡಬೇಕು ಅನ್ನೋ ಫೀಲ್ ಆಗ್ತಿರಲ್ಲ. ಸೊ ಅವನ್ನ ರೀಸೇಲ್ ಮಾಡಿ ನಾವು ಮತ್ತೆ ಅದರಲ್ಲಿ ಹೊಸದು ಏನಾದರೂ ಥಿಂಗ್ಸ್ನ ಪರ್ಚೇಸ್ ಮಾಡ್ಬೋದಲ್ವಾ. ಸೊ ಎಷ್ಟೊಂದೆಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡೆ ನಾನು. ಹಾಗಾಗಿ ಈ ಒಂದು ಮಾಹಿತಿನ ಶೇರ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇದರ ಅವಶ್ಯಕತೆ ಇದೆ, ಸೊ ಫೋನ್ ನಂಬರ್ ಕೂಡ ಡಿಸ್ಪ್ಲೇ ಇದೆ ನೋಡಿ. ತೊಗೊಂಡು ನಿಮಗೂ ಕೂಡ ಏನಾದರೂ ಹಳೆ ರೇಷ್ಮೆ ಸ್ಯಾರಿಗಳು ಒಳ್ಳೆ ಜರಿದಿತ್ತು ಅಂದರೆ ಅವರು ಹೇಳಿದ್ದಾರೆ, ನಮಗೆ ವಾಟ್ಸಪ್ ಮಾಡಿದರೆ ನಾವೇ ಬಂದುಬಿಟ್ಟು ತೊಗೊಂಡು ಹೋಗ್ತೀವಿ ಅಂತ ಹೇಳಿ. ಈ ಒಂದು ಮಾಹಿತಿನ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ನಿಜವಾಗ್ಲೂ ನನ್ನ ಫ್ರೆಂಡ್ಸ್ನೆಲ್ಲ ಕೇಳಿದೆ, ಎಲ್ಲಾದರೂ ಸಿಗ್ತಾರಾ ಈ ಥರ ಹಳೆ ರೇಷ್ಮೆ ಸೀರೆಗಳನ್ನು ತೊಗೊಳ್ಳೋರು, ಅಡ್ರೆಸ್ ಗೊತ್ತಿದೆಯಾ ಅಂತ ಕೇಳಿದ್ದೆ. ಸೊ ಇದನ್ನು ನೋಡಿಕೊಂಡು ಮುಂದೆ ಹೋದಾಗ ಕ್ವಾಲಿಟಿ ಆಗಿರ್ತಕ್ಕಂಥ ಗುಡ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಹಾಗೆ ಸುಮ್ಮನೆ ಅಲ್ಲ. ಜೀನ್ಸ್ ಟಾಪ್ಸ್, ಕುರ್ತೀಸ್ ಎಲ್ಲ ಬಂದಿತ್ತು. ಅವರು ಕೂಡ ಬ್ಯಾಂಗ್ಳೂರವರೇ. ಅವರು ಆನ್ಲೈನ್ ಡೆಲಿವರಿ ಇಲ್ಲ ಅಂತ ಹೇಳಿದರು. ಸೊ ಓನ್ ಫ್ಯಾಕ್ಟ್ರಿ ಇದೆ ಅಂತೆ ಅವ್ರದ್ದು. ಡಿಸೈನ್ಸ್ಗಳು ಕೂಡ ತುಂಬ ಚೆನ್ನಾಗಿದ್ವು.
ಅದ್ರ ಜೊತೆಗೆ ನಮ್ಮ ಮಹಿಳೆಯರು ಇಷ್ಟಪಡುವಂಥ ಆರ್ನಮೆಂಟ್ ಸೆಟ್ಸ್ಗಳು ಸಿಕ್ಕಾಬಟ್ಟೆ ಬಂದಿದ್ವು. ತುಂಬ ಯೂನಿಕ್ ಆಗಿರ್ತಕ್ಕಂಥ ಡಿಸೈನ್ಸ್ ಇರ್ಬೋದು, ವೆರೈಟೀಸ್ ಇರ್ಬೋದು, ಸಿಕ್ಕಾಬಟ್ಟೆ ಇದ್ವು. ಇದನ್ನೇ ಕಾಯ್ತಾ ಇರ್ತೀವಿ ನಮ್ಮ ಮಹಿಳೆಯರು, ಎಲ್ಲಾದರೂ ಯೂನಿಕ್ ಆಗಿರ್ತಕ್ಕಂಥ ಥಿಂಗ್ಸು ಸಿಗ್ತಾವ ಅಂತ ಹೇಳ್ಬಿಟ್ಟು. ಸುಮಾರು ಕಡೆ ಸಿಗ್ತವೆ, ಬಟ್ ಕ್ವಾಲಿಟಿ ವೈಸು ಆಮೇಲೆ ಡಿಸೈನ್ ವೈಸು ನಾವು ಹುಡುಕ್ತಾ ಇರ್ತೀವಲ್ವ, ಅಂಥವ್ರಿಗೆ ಈ ಥರದ ಎಕ್ಸಿಬಿಷನ್ಗಳು ತುಂಬ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಸ್ಯಾರಿಗಳು ಕೂಡ ಅಷ್ಟೇ, ಕ್ರೇಪ್ ಸಿಲ್ಕು, ಆಮೇಲೆ ವೆರೈಟೀಸು ತುಂಬ ಮಶ್ರೂಮ್ ಸಿಲ್ಕು, ನೀವು ಯಾವ ರೀತಿಯಾಗಿ ಇಷ್ಟಪಡ್ತೀರಲ್ಲ ಎಲ್ಲ ಥರದ ಕ್ಲಾತ್ ವೈಸ್ ಇಲ್ಲಿ ಸ್ಯಾರೀಸ್ ಕೂಡ ಬಂದಿತ್ತು. ಡಿಸೈನ್ ಇರ್ಬೋದು, ಕಲರ್ ಕಾಂಬಿನೇಷನ್ ಇರ್ಬೋದು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆರ್ನಮೆಂಟ್ಸಲ್ಲಿ ಸುಮಾರು ಕಡೆಯಿಂದ ಬಂದಿದ್ದರು, ಎಲ್ಲಿ ನೋಡಿದ್ರೂ ಕ್ರೌಡ್ ಇತ್ತು. ಸೊ 2 days ಅಂತ ಹೇಳಿ ನಾನು ಸ್ವಲ್ಪ ಲೇಟಾಗಿ ಹೋಗಿದ್ರಿಂದ ಕಡಿಮೆ ಆಗ್ತಾ ಬಂದಿದ್ರು ಅಂದ್ಕೊತೀನಿ ಜನಗಳೆಲ್ಲ. ಆದರೂ ಕೂಡ ವೀಡಿಯೋಸ್ ಮಾಡೋಕ್ಕೆ ಅವ್ರನ್ನ ಏನಾದರೂ ಕೆಲವೊಂದು ಮಾಹಿತಿ ಕೇಳೋಣ ಅಂದರೆ ಪಾಪ ಬ್ಯುಸಿ ಇದ್ದರು, ಎಲ್ಲರೂ ಕೂಡ ಹೇಳ್ತಾಯಿದ್ರು ಮ್ಯಾಮ್ ಅರ್ಲಿ ಮಾರ್ನಿಂಗ್ ಬಂದರೆ ಸ್ವಲ್ಪ ಫ್ರೀ ಇರ್ತೀವಿ ಅಂತ ಕೂಡ ಹೇಳಿದರು. ಅಷ್ಟು ನಮ್ಮ ಮಹಿಳೆಯರು ಎಲ್ಲ ಶಾಪ್ಗಳಲ್ಲೂ ಕೂಡ ಮುಗಿಬಿದ್ದುಬಿಟ್ಟಿದ್ರು ಅಂತಲೇ ಹೇಳ್ಬೋದು. ಇದನ್ನು ಏನಕ್ಕೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಕೆಲವು ಕಡೆ ಎಕ್ಸಿಬಿಷನ್ ಅಂದರೆ ಸುಮ್ಮನೆ ನಾರ್ಮಲಾಗಿ ಇರ್ಬೋದೇನೋ ಗೊತ್ತಿಲ್ಲ, ಬಟ್ ನಮ್ಮ ದಾವಣಗೆರೆಯಲ್ಲಿ ಯಾವುದೇ ಒಂದು ಶಾಪ್ಸ್ ಇರ್ಬೋದು, ಆವಾಗಲೇ ಹೇಳ್ದಂಗೆ ಮೇಳಗಳಿರ್ಬೋದು, ಖಾದಿ ಸಂಭ್ರಮಗಳಿರ್ಬೋದು, ಎಲ್ಲ ಕೂಡ ಸ್ಪೆಷಲ್ ಅಂತಲೇ ಹೇಳ್ತೀನಿ. ಆಮೇಲೆ ವುಡ್ಡಿಂದ ಮಾಡಿದಂಥ ಬಾಕ್ಸ್ಗಳು ನನಗೆ ಫಸ್ಟ್ ಟೈಮ್ ಇಲ್ಲಿ ಸಿಕ್ಕಿದ್ದು. ಸುಮಾರು ಜನ ನೋಡಿರ್ಬೋದು, ಬಟ್ ನಾನು ಈಗ ಉಪ್ಪಿನಕಾಯಿ ಮತ್ತು ಉಪ್ಪುಗಳನ್ನು ಸ್ಟೋರ್ ಮಾಡಲಿಕ್ಕೆ ಪಿಂಗಾಣಿದೆಲ್ಲ ನೋಡಿರ್ತೀವಿ, ಅದೇ ರೀತಿಯಾಗಿ ಇಲ್ಲಿ ವುಡ್ಡಿನ ಬಾಕ್ಸ್ಗಳು ಕೂಡ ಬಂದಿತ್ತು. ತುಂಬ ಯೂಸ್ಫುಲ್ ಅನ್ನಿಸ್ತು ನನಗೆ. ಇದು ಜಾರ್ ಥರನೇ ಇತ್ತು, ಅಂದರೆ ಪಿಂಗಣಿ ಜಾರಿಗಳೆಲ್ಲ ಬರುತ್ತಲ್ಲ ಅದೇ ಥರನೇ ಮಾಡಿದ್ರು, ವುಡ್ಡಿಂದು ಸ್ಪೆಷಲ್ ಆಗಿತ್ತು. ಆಮೇಲೆ ಹೇಳಿದ್ರು ಅವರು ಯಾವುದೋ ವುಡ್ಡು ಸ್ಪೆಷಲ್ ಆಗಿದೆ, ಸೊ ಇದರಲ್ಲಿ ನಾವು ಅದೇ ಥಿಂಗ್ಸ್ಗಳನ್ನ ಸ್ಟೋರ್ ಮಾಡಬೇಕಂತಲೇ ಇದನ್ನು ರೆಡಿ ಮಾಡಿದ್ದೀವಿ ಅಂತ ಹೇಳಿದರು. ನಿಮಗೇನಾದರೂ ಇಷ್ಟ ಇತ್ತು ಅಥವಾ ಬೇಕು ಅನ್ನಿಸ್ತು ಅಂದರೆ ಅವ್ರದ್ದು ವಿಸಿಟಿಂಗ್ ಕಾರ್ಡ್ ಕೂಡ ನಾನು ಇಲ್ಲಿ ಹಾಕಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿ ನೀವು ಹೇಳಿ ಮಾಡಿಸ್ಕೋಬೋದು. ಈ ಥರ ನಮಗೆ ಬೇಕು ಅಂತ ಹೇಳಿ ಯಾವ ಸೈಜಲ್ಲಿ ಬೇಕೋ ಅವ್ರನ್ನ ಕೇಳಿಬಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದಕ್ಕೆ ನಾನು ಮತ್ತು ನನ್ನ ಸಿಸ್ಟರ್ ಇಬ್ಬರು ಕೂಡ ಪರ್ಚೇಸ್ ಮಾಡಿದ್ವಿ. ಯೂಸ್ಫುಲ್ ಆಗೋಂಥ ಥಿಂಗ್ಸ್ಗಳೇ ಬಂದಿರುತ್ತೆ ಆಲ್ಮೋಸ್ಟ್ ನಮ್ಮ ದಾವಣಗೆರೆಯಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ, ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. ಬಾಯ್.